ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಚೇರಿನ ಒಂದು ಜಿದ್ದಾಜಿದ್ದಿ ನಡೀತಾ ಇದೆ. ಈ ಕಡೆ ಡಿ ಕೆ ಶಿವಕುಮಾರ್ 40 ಶಾಸಕರನ್ನ ತನ್ನ ಜೊತೆಗೆ ತೆಗೆದುಕೊಂಡು ದೆಹಲಿಗೆ ಹೋಗುವ ಲೆಕ್ಕಾಚಾರವನ್ನ ಮಾಡಿಕೊಂಡು ಈಗಾಗಲೇ ಗಾಡಿಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಶಾಸಕರನ್ನ ಕರೆದುಕೊಂಡು ಅವರು ಕೂಡ ದಿಲ್ಲಿಗೆ ಹೋಗ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದು ಏನಾಗಿದೆ ಅಂತಂದ್ರೆ, ಇಬ್ಬರ ಮಧ್ಯೆ ಮಗು ಬಡವ ಆಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ಅಂದ್ರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ತನ್ನ ಒಂದು ಶಕ್ತಿ ಮತ್ತು ತನ್ನಲ್ಲಿರ್ತಕ್ಕಂಥ ಮಾನಸಿಕತೆಯಲ್ಲಿ ಕುಗ್ಗು ಹೋಗ್ತಾ ಇದೆ ಅಲ್ಲಿಯ ಅಧಿಕಾರಿಗಳು. ಯಾಕಂದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಶಾಂತವಾಗ್ತಾ ಇಲ್ಲ, ಆ ಕಡೆ ಸಿದ್ದರಾಮಯ್ಯನವರು ನಾನು ಸಿಎಂ ಚೀರ್ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಒಂದು ಲೆಕ್ಕಾಚಾರದ ಮಧ್ಯೆ ಈ ಕಡೆ BSY ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಬೇರೆ ಲೆಕ್ಕಾಚಾರನೇ ಹಾಕೊಂಡಿದ್ದಾರೆ. ಈ ಮೈತ್ರಿಯಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು JDS ಎರಡೂ ಕೂಡ ಮೈತ್ರಿಯಲ್ಲಿರ್ತಕ್ಕಂಥದ್ದು. ಈ ಮೈತ್ರಿಯಲ್ಲೇನೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ದೋಸ್ತಿಯ ಒಂದು ಹಠಾವು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ, ನಿಮಗೂ ಕೂಡ ಬಹಳ ಸಂಕ್ಷಿಪ್ತವಾಗಿ ಅರ್ಥ ಆಗುತ್ತೆ ಮ್ಯಾಟ್ರ್ ಏನು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಬರೋಬ್ಬರಿ 40 ಶಾಸಕರನ್ನ ತೆಗೆದುಕೊಂಡು ಡೆಲ್ಲಿಗೆ ಹೋಗಲು ಪ್ರಯಾಣ ಮಾಡಲು ಈಗಾಗಲೇ ಕೆಲವು ಕಾರುಗಳು ಮತ್ತು ಕೆಲವು ವಾಹನಗಳು ಮತ್ತು ಕೆಲವು ಬಿಗ್ ವಾಹನಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಡೆಲ್ಲಿಗೆ ಹೋಗಲು. ಸೊ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಲು ಶಾಸಕರನ್ನ ಕರ್ಕೊಂಡು ಅವರು ಕೂಡ ಸಿದ್ಧರಾಗಿದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನಾದರೂ ಬರೀ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಡೆಲ್ಲಿಗೆ ಹೋದ್ರೆ ಈ ಶಾಸಕರನ್ನ ಕರ್ಕೊಂಡು ಆಗ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತ ಪ್ರಯತ್ನ ನಡೀಬಾರದು ಅನ್ನುವ ಕಾರಣಕ್ಕೆ ಈಗ ಇವರೆಲ್ಲರೂ ಕೂಡ ಹೋಗ್ತಾ ಇರುವಂತದ್ದು ನಿಮಗೆ ಗಮನಿಸ್ತಾ ಇದೆ. ಇದನ್ನೇ ಒಂದು ತನ್ನ ಬತ್ತಳಿಕೆಯನ್ನಾಗಿ ಮಾಡ್ಕೊಂಡಿರುವಂತಹ HD ಕುಮಾರಸ್ವಾಮಿ, ಅಂದ್ರೆ ಕುಮಾರಣ್ಣ, JDS ಪಕ್ಷದ ಕುಮಾರಣ್ಣ ಲೆಕ್ಕಾಚಾರ ಮತ್ತು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ BSY ವಿಜಯೇಂದ್ರ ಮತ್ತು BSY ಯಡಿಯೂರಪ್ಪನವರ ಲೆಕ್ಕಾಚಾರ ಒಂದು ಬೇರೆನೆ ನಡೆದಿದೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಇಷ್ಟ ಆದ ಮೇಲೂ ಕೂಡ 40 ಶಾಸಕರನ್ನ ಕರ್ಕೊಂಡು ಹೋದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಗದೇ ಇದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಆಗ್ಲೂ ಕೂಡ ನಿನಗೆ CM ಸ್ಥಾನ ಕೊಡೋದಿಲ್ಲ ಅಂತ ವಾಪಸ್ ಕಳಿಸಿದ್ರೆ ಖಂಡಿತ ಡಿ ಕೆ ಶಿವಕುಮಾರ್ ಆಗ ಭಾರತೀಯ ಜನತಾ ಪಾರ್ಟಿಯತ್ತ ಮುಖ ಮಾಡುತ್ತಾರೆ ಅನ್ನುವ ಎಲ್ಲಾ ಲಕ್ಷಣಗಳನ್ನ ಮೊದಲೇ ಅರ್ತಿರ್ತಕ್ಕಂತ HD ಕುಮಾರಣ್ಣ ಹಾಗೂ BSY ವಿಜಯೇಂದ್ರ ಒಂದು ಲೆಕ್ಕಾಚಾರ ಹೂಡಿದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹತ್ತುಗುಡ್ಲಿಲ್ಲ ಅಥವಾ ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ರೆ, ಕೇವಲ ಇನ್ನು ಮುಂದೆ ಬರತಕ್ಕಂತ ಏಪ್ರಿಲ್ ನಲ್ಲಿ ಸೊ ಮಿನಿಮಮ್ ಏಪ್ರಿಲ್ 15 ಅನ್ನುವಷ್ಟರಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮೀಟಿಂಗ್ ನ ಮಾಡಿ HD ಕುಮಾರಸ್ವಾಮಿ ಮತ್ತು BSY ವಿಜಯೇಂದ್ರ, BSY ಯಡಿಯೂರಪ್ಪ ಇವರು 3 ಜನ ಸೇರ್ಕೊಂಡು ಮೀಟಿಂಗ್ ಮಾಡಿ ಮೈತ್ರಿಯಲ್ಲಿರ್ತಕ್ಕಂತಹ ಒಂದು ಈ ಸರ್ಕಾರ ಏನು ಸೊ ಬಿಜೆಪಿ ಮತ್ತು JDS ಕರ್ನಾಟಕದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದೆ. ಸೊ ಆ ಮೈತ್ರಿಯನ್ನ ಯೂಸ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡು ಉಳಿದಿರ್ತಕ್ಕಂಥ 2 ವರ್ಷಗಳ ಕಾಲ CM ಸ್ಥಾನವನ್ನ ಕೊಟ್ಟು ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಏನು ಎಲೆಕ್ಷನ್ ಇದೆಯಲ್ಲ 2028 ಅಲ್ಲಿ, ಆಗ 2.5 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೂಡ ಈಗಾಗಲೇ ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ BSY ವಿಜಯೇಂದ್ರ ಮತ್ತು BSY ಯಡಿಯೂರಪ್ಪ ಮತ್ತು ಕುಮಾರಣ್ಣ, ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಸೊ ಅಂತ ಹೇಳಿ. ಆದ್ರೆ ಆಗ ಲೆಕ್ಕಾಚಾರ ಕಡೆ ಉಲ್ಟಾ ಮಾಡಿದ್ದಾರೆ BSY ವಿಜಯೇಂದ್ರ. ಏನ್ ಲೆಕ್ಕಾಚಾರ ಉಲ್ಟಾ ಮಾಡಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಗೆದ್ದಿದ್ದಾದ್ರೆ ಕುಮಾರಸ್ವಾಮಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಖ್ಯಾತೆಗಳಲ್ಲಿ ಖ್ಯಾತಿಗಳು ಹುಟ್ಕೊಂಡಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಲೆಕ್ಕಾಚಾರವನ್ನ ಬದಲಿಸಿದ್ರು. ಹಾಗಾಗಿ ಅವರು ಸಮಾವೇಶಗಳನ್ನ ಶುರು ಮಾಡಿದ್ರು. ಸೊ ಅದಾದ ನಂತರ ಮತ್ತೆ BSY ಯಡಿಯೂರಪ್ಪನವರು ಅವರ ಜೊತೆಗೆ ಕರೆದು ಮಾತುಕತೆಗಳನ್ನ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ನೋಡಿ, ಸ್ವತಂತ್ರವಾಗಿ ಆರಿಸ್ಕೊಂಡು ಬಂದಿದ್ದಾದ್ರೂ ಕೂಡ ಅಥವಾ ಸೊ ಹೇಗೆ ಬಂದಿದ್ದಾದ್ರೂ ಕೂಡ ನಿಮಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ನಿಮಗೆ ಏನು ಗೌರವ ಅಧಿಕಾರ ಸಲ್ಲಿಸಬೇಕು ಅದನ್ನ ಸಲ್ಲಿಸತಕ್ಕಂಥ ಕಾರ್ಯವನ್ನ ಮತ್ತು ಕೆಲಸವನ್ನ ನಾನು ಹೈಕಮಾಂಡ್ದವ್ರ ಜೊತೆಗೆ ಮಾತಾಡಿ ಮತ್ತು ಕೇಂದ್ರದ ಎಲ್ಲಾ ಗೃಹ ಸಚಿವರ ಜೊತೆಗೆ, ಅಂದ್ರೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆಗೆ ಮಾತನಾಡಿ ನಾನು ಅದನ್ನ ನಿಮಗೆ ಏನು ಗೌರವ ಸಲ್ಲಿಸಬೇಕು ಅದನ್ನ ಸಲ್ಲಿಸ್ತೀನಿ, ನಿಮಗೆ ಏನು ಅಧಿಕಾರ ಕೊಡಬೇಕು ಅದನ್ನು ಕೊಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನ ಸಂತೈಸಿಕೊಂಡು ಈಗ ಅದೇ BSY ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಬೀಳಿಸ್ಕೊಳ್ಳೋದು. ಈಗ ಏನಾದ್ರೂ ಈ 2028 ಚುನಾವಣೆ ತನಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಿಲ್ಲ ಅಥವಾ
40 ಶಾಸಕರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಗೌರವ ಸಿಗದೆ ಇದ್ರೆ, ಅಲ್ಲಿ ಕೌಡೆ ಕಾಸಿನಷ್ಟು ಅವ್ರಿಗೆ ಕಿಮ್ಮತ್ ಸಿಗದೆ ಇದ್ರೆ ಅವ್ನೇನ್ ಮಾಡ್ತಾರೆ, ನೇರವಾಗಿ ಅಲ್ಲಿಂದ ವಾಪಸ್ ಆಗ್ತಾರೆ. ಸೊ ಇದು ಮ್ಯಾಟ್ರಿ. ಇಷ್ಟು ಲಾಂಗ್ ಆಗಿರ್ತಕ್ಕಂತಹ ಒಂದು ವಿಚಾರ ಮಾಡ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಒಂದಿಷ್ಟು ಕಾದು ನೋಡುವಂತ ಕೆಲಸವನ್ನ ಈಗ ಕುಮಾರಸ್ವಾಮಿ ಮತ್ತು ಈ ಕಡೆ BS ವಿಜಯೇಂದ್ರ ಮಾಡ್ತಾ ಇರುವುದಂತೂ ಬಹಳ ಅದ್ಭುತವಾದಂತ ಸತ್ಯವಾಗಿದೆ. ಸೊ ಇನ್ನೊಂದು ಮ್ಯಾಟ್ರ್ ಇದೆ, ನಿಮಗೆ ಅದನ್ನ ಹೇಳ್ತೀನಿ. ಇದೇ BS ವಿಜಯೇಂದ್ರ, ಯಾರು BS ವಿಜಯೇಂದ್ರ 2028 ಅಂದ್ರೆ 2028 ಚುನಾವಣೆಯಲ್ಲಿ CM ಆಗ್ಬೇಕು. ಮತ್ತೆ BS ವಿಜಯೇಂದ್ರ ಕನಸು ಕೂಡ ಅದೇ, ನನ್ನ ಮಗ 2028ರಲ್ಲಿ CM ಆಗಬೇಕು. ಯಾಕಂದ್ರೆ ಇದೇ BS ಯಡಿಯೂರಪ್ಪನವರಿಗೆ 84 ವರ್ಷಗಳು ತುಂಬಿದವು. ಸೊ ಅದೇ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡ್ರು. 84 ವರ್ಷದಲ್ಲಿರೋ ಈ BS ವಿಜಯೇಂದ್ರ ತನ್ನ ಮಗನನ್ನ ಹೇಗಾದ್ರೂ, ವಿಜಯೇಂದ್ರನನ್ನ ಹೇಗಾದ್ರೂ ಮುಖ್ಯಮಂತ್ರಿಯ ಸ್ಥಾನದ ಗದ್ದಿಗೆ ಪೀಠದಲ್ಲಿ ಕೂರಿಸಬೇಕು ಅನ್ನೋದು ಅವರ ಲೆಕ್ಕಾಚಾರ ಕೂಡ ಆಗಿದೆ. ಅವರು ಸ್ವಾರ್ಥ ಮನೋಭಾವನೆಯಿಂದ ದುಡಿದ್ರು ಕೂಡ ಕುಮಾರಸ್ವಾಮಿಯ ಲೆಕ್ಕಾಚಾರ ಏನು, ಸ್ವಂತ ಮಗ ಏನು ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ, ಈ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒಂದು ಹಂತಕ್ಕೆ ತರಬೇಕು ಅನ್ನುವಂಥದ್ದು ಅವರ ಕನಸು. ಹೀಗಾಗಿ ಇಬ್ರು ಕೂಡ ಮಾತಾಡಿಕೊಂಡು ಫೈನಲ್ ರಿಸಲ್ಟ್ ಬಂದಿರುವಂತದ್ದು ಯಾವ ರೀತಿ ಇದೆ ಅಂದ್ರೆ, ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಈ ಡಿ ಕೆ ಶಿವಕುಮಾರ್ ಇದ್ರು ಅಥವಾ ಕಾಂಗ್ರೆಸ್ ಬಿಟ್ಟು ಬಂದ್ರೂ ಕೂಡ ಡಿ ಕೆ ಶಿವಕುಮಾರ್ಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಬಿಜೆಪಿಯಲ್ಲಿ ಇವರು ಕುಮಾರಸ್ವಾಮಿ, BS ವಿಜಯೇಂದ್ರ, BS ಯಡಿಯೂರಪ್ಪ ಮಾತನಾಡಿರುವಂತ ಚರ್ಚೆಗಳಿವು. ಇದನ್ನ BS ಯಡಿಯೂರಪ್ಪನ ಮತ್ತು ಕುಮಾರಸ್ವಾಮಿಯ ಪ್ಲಾನಿಂಗ್ ಇದು. ಕೇಂದ್ರದಲ್ಲಿ ಕುಮಾರಸ್ವಾಮಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ ಕೊಡ್ತಾರೆ. ಅದೇ ಕೆಳಗಡೆ BS ವಿಜಯೇಂದ್ರ ಮುಖ್ಯಮಂತ್ರಿ, DCM ಸ್ಥಾನದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಕೂರಿಸಬೇಕು ಅನ್ನೋದೇ ನಿಖಿಲ್ ಕುಮಾರಸ್ವಾಮಿಯ ತಂದೆ ಶ್ರೀಯುತ HD ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನೇನ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ರಲ್ಲ, ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಈಗ ಏನು 40 ಶಾಸಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ 40 ಶಾಸಕರನ್ನ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿಯೂ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಗೌರವ ಸಲ್ಲಿಸದೇ ಇದ್ರೆ, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ರೆ, ಆಗ ಖಂಡಿತವಾಗಿಯೂ ಈ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅನ್ನೋದು, ಡಿ ಕೆ ಶಿವಕುಮಾರ್ ಅವರು ಬಂದೇ ಬರ್ತಾರೆ ಅನ್ನೋದು BS ವಿಜಯೇಂದ್ರಗೆ ಮತ್ತು BS ಯಡಿಯೂರಪ್ಪನವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಅವರು ಬಂದ್ರೆ ಈಗ 2 ವರ್ಷ ಇದೆಯಲ್ಲ, ಅವರಿಗೆ CM ಸ್ಥಾನ ಕೊಡೋದು, ಶಾಸಕರನ್ನ ಕರ್ಕೊಂಡು ಬಂದಿರ್ತಾರಲ್ಲ ಅವರಿಗೆ CM ಸ್ಥಾನ ಕೊಟ್ಟು ಮುಂದೆ 2028 ಚುನಾವಣೆಯಲ್ಲಿ ಬಿಜೆಪಿ ಆರಿಸ್ಕೊಂಡ್ಬರುತ್ತೆ ಅನ್ನೋದಾದ್ರೆ, ಆ ಸಂದರ್ಭದಲ್ಲಿಯೂ ಸಹ ಮೈತ್ರಿಯಲ್ಲೇ ಇದ್ದುಕೊಂಡು ಈಗ BS ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡುವುದು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ DCM ಮಾಡುವುದು, ಇದು ಲೆಕ್ಕಾಚಾರ. BS ವಿಜಯೇಂದ್ರ ಮತ್ತು ಈ ಕಡೆ HD ಕುಮಾರಣ್ಣನ ಲೆಕ್ಕಾಚಾರ. ಆಮೇಲೆ ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬಂದಿರ್ತಾರೆ, ಅವ್ರನ್ನ ಏನ್ ಮಾಡೋದು, ಅವರಿಗೆ ಕೇಂದ್ರದಲ್ಲಿ ಉತ್ತಮ ಸ್ಥಾನವನ್ನ ಕೊಡೋದು. ಯಾಕಂದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿರೋದು ಅಷ್ಟೇ, ಮುಖ್ಯಮಂತ್ರಿ ಆಗೋದು. ಈಗ 2 ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಾರೆ, ನಂತರ ಕೇಂದ್ರದಲ್ಲಿ ಅವರಿಗೆ ಅಧಿಕಾರ ಕೊಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡೋದು ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಲೆಕ್ಕಾಚಾರದ ಸೂತ್ರದ ಗಣಿತವನ್ನು ಹಾಕೊಂಡು ಕೂತಿರೋದು JDS ನ ಕುಮಾರಣ್ಣ ಮತ್ತು ಬಿಜೆಪಿಯ BS ವಿಜಯೇಂದ್ರ ಮತ್ತು ಬಿಜೆಪಿಯ ಶ್ರೀಯುತ ವಿಜಯೇಂದ್ರ ಅವರ ತಂದೆ BS ಯಡಿಯೂರಪ್ಪನವರ ಲೆಕ್ಕಾಚಾರ. ಈ ರೀತಿ ಗುಣಿತಾಕ್ಷರಗಳನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಏನೇನು ಬದಲಿಸ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಏನ್ ಹಿಡಿಸುತ್ತೆ, ಇದು ಕೂಡ ಮೂಲ ಸೌಕರ್ಯಗಳಾಗಿ ಹೊರಗಡೆ ಬರುತ್ತೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಉಳಿದಿರೋದು ಒಂದೇ ದಾರಿ. ಒಂದು, ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಶಾಂತವಾಗಿರಿ ಅಂತ ಶಾಂತಗೊಳಿಸಬೇಕು. ಈಗಾಗಲೇ ಬರೋಬ್ಬರಿ 3 ತಿಂಗಳ ಕಾಲ ಡಿ ಕೆ ಶಿವಕುಮಾರ್ ಅವರನ್ನ ಸಂತೈಸಲಿಕ್ಕೆ ನೋಡಿತು, ಆದ್ರೆ ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯಾದಂತಹ ಸಾಂತ್ವನದಲ್ಲಿ ಕೇಳ್ತಾ ಇಲ್ಲ. ಇನ್ನು ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಅನುಭವಿ ಮಾತುಗಳನ್ನ ಹೇಳಿ ಅವರನ್ನ ಕೇಂದ್ರದ ಅಧಿಕಾರ ಕೊಟ್ಟು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡ್ಬೇಕಂತ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಮಾಡ್ತು. ನೇರವಾಗಿ ಹೈಕಮಾಂಡ್ಗೆ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡೋದಿಲ್ಲ ಅಂತ. ಇವರಿಬ್ಬರ ಮಧ್ಯೆ ಏನೋ ಹೇಳ್ತಾರಲ್ಲ, ತಂದೆ ತಾಯಿ ಮಧ್ಯೆ ಮಗು ಬಡವ ಆಯ್ತು ಅಥವಾ ಮಗು ಅನಾಥ ಆಯ್ತು ಅಂತ, ಹಂಗೀಗ ಕಾಂಗ್ರೆಸ್ ಹೈಕಮಾಂಡ್ ಬಂದ್ಬಿಟ್ಟಿದ ಪರಿಸ್ಥಿತಿ. ಯಾಕಂದ್ರೆ ಈ ಕಡೆ ಸಿದ್ದರಾಮಯ್ಯನವರು ಮುಖ್ಯ ಲೀಡರ್, ಈ ಕಡೆ ಡಿ ಕೆ ಶಿವಕುಮಾರ್ ಪ್ರಮುಖ ಲೀಡರ್. ಇವರಿಬ್ಬರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ತಲೆ ಅಂತೂ ಈಗ ಬಿಸಿಯಾಗಿ ನಿಂತುಬಿಟ್ಟವೆ. ಇಷ್ಟೆಲ್ಲಾ ಲೆಕ್ಕಾಚಾರ ಆದ್ಮೇಲೂ ಕಡೆಯದಾಗ ಒಂದು ನಿರ್ಧಾರವನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿದೆ, ಬೇರೆ ನಿರ್ಧಾರಗಳಿಲ್ಲ. ಬೇರೆ ಏನ್ ಮಾಡ್ಲಿಕ್ಕೆ ಹೊರಟರು ಕೂಡ ಈ ಕಡೆ ಸಾಂತ್ವನ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ತಯಾರಿಲ್ಲ. ಅಧಿಕಾರವನ್ನು ಬಿಟ್ಟುಕೊಡ್ಲಿಕ್ಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ತಯಾರಿಲ್ಲ. ಅಂದಮೇಲೆ
ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ಲೆಕ್ಕಾಚಾರ ಹಿಡಿಬಹುದು? ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿ, ಬೇಡ ನೀನು ಸಿಎಂ ಆಗೋದಿಲ್ಲ, ಈ ಸದ್ಯ ಸಿಎಂ ಮಾಡೋದಿಲ್ಲ, ನೀನೇನ್ ಮಾಡ್ತೀಯ ಮಾಡ್ಕೋ ಅಂತ ಏನಾದ್ರು ಹೇಳಿದ್ರೆ 40 ಶಾಸಕರನ್ನ ತಗೊಂಡು ಭಾರತೀಯ ಜನತಾ ಪಾರ್ಟಿಗೆ ಬರುವ ಕೆಪಾಸಿಟಿಯನ್ನ ಈಗ ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ. ಕಾಂಗ್ರೆಸ್ ದಟ್ ಅಂತ ಬೀಳುತ್ತೆ, ತಟ್ ಅಂತ ಕೆಳಗುರುಳುತ್ತೆ. ಸೊ ಇದು ನಿಮಗೆ ಗೊತ್ತಿರುವಂತ ಒಂದು ಮೇನ್ ಪಾಯಿಂಟ್ ಆಗಿದೆ. ಅದಕ್ಕೇನೆ ಈ ಕಡೆ BSY ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಲೆಕ್ಕಾಚಾರವನ್ನು ಹಾಕೊಂಡು ಕೂತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹ ಒಂದು ಈ ಮಸ್ಟ್ ಪಾಯಿಂಟ್ ಅಂಡ್ ಲೆಕ್ಕಾಚಾರವನ್ನ ಈಗಾಗಲೇ ಗುಣಿತಾಕ್ಷರಗಳಿಂದ ಕೂಡಿಸ್ಕೊಂಡು ಕೂತಿದ್ದಾರೆ BSY ವಿಜಯೇಂದ್ರ ಮತ್ತು BSY ಯಡಿಯೂರಪ್ಪ ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು HD ಕುಮಾರಣ್ಣ ಇವರು ಹಾಕಿರುವ ಲೆಕ್ಕಾಚಾರಗಳು. ಕಾಂಗ್ರೆಸ್ನಲ್ಲಿ ಈಗ ಬಹಳಷ್ಟು ಕಾಳಗ ನಡೆದಿರೋದ್ರಿಂದ ಕಾಂಗ್ರೆಸ್ನ ಈ ಕಾಳಗವನ್ನೇ ಈ ಜಂಟಿಗಳು ಯೂಸ್ ಮಾಡಿಕೊಂಡು ತಮ್ಮ ಅಧಿಕಾರವನ್ನ ಗಿಟ್ಟಿಸ್ಕೊಳ್ತಾರ. ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಈ ಪೈಪೋಟಿಯನ್ನೇ ತಮ್ಮ ಲೆಕ್ಕಾಚಾರವಾಗಿ ಅಸ್ತ್ರವನ್ನಾಗಿ ಬಳಸಿಕೊಂಡು ಈ ಒಂದು ಅಧಿಕಾರಕ್ಕೆ ಪಟ್ಟಕ್ಕೆ ಏರಿಕೊಳ್ಳುವಂತಹ ಸಾಧ್ಯತೆ ಬಿಜೆಪಿ ಹಾಗೂ JDS ಮಾಡುತ್ತಾ, ಇವರಿಬ್ಬರ ಮಧ್ಯೆ ನಡೆದಿರತಕ್ಕಂಥ ಈ ಪ್ಲಾನಿಂಗ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸೊ ಮತ್ತಷ್ಟು ರಾಜಕೀಯ ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಕಾಯ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.